ನಮಸ್ಕಾರ ವೀಕ್ಷಕರೇ, ಯಾವುದೇ ಸಮಯದಲ್ಲಿ ಬೇಕಿದ್ರೂ ಕೂಡ ಮುಂಬೈ ಮೇಲೆ ಅಟ್ಯಾಕ್ ಅನ್ನ ಮಾಡಬಹುದು. ಮತ್ತೆ ಬೆಂಗಳೂರು ಕೂಡ ಹೈ ಅಲರ್ಟ್ ಆಗಿರಬೇಕಾಗುತ್ತೆ. ಏನಕ್ಕಂದ್ರೆ ಪಾಕಿಸ್ತಾನವರು ಹೇಗಾದ್ರೂ ಮಾಡಿ ಭಾರತದ ವಿರುದ್ಧ ಸೇಡನ್ನ ತೀರಿಸ್ಕೋಬೇಕು ಅಂತ ಬಿಟ್ಟು ಹಲವಾರು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈ ಹಿಂದೆ ಏನಾದ್ರು ಅವ್ರು ಇದ್ದಂಗೆ ಇದ್ದಿದ್ರೆ, ಅಂದ್ರೆ ಅವ್ರು ಏನಾದ್ರು ಸ್ಟ್ರಾಂಗ್ ಆಗಿದ್ದಿದ್ರೆ, ಯಾವಾಗ ನಾವು ಆರ್ಟಿಕಲ್ 370 ರದ್ದು ಮಾಡಿದ್ವೋ ಅವಾಗಲೇ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನ ಮಾಡ್ತಿತ್ತು. ಇನ್ನೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಅವಾಗ ಸೈಲೆಂಟ್ ಇದ್ರು ಕೂಡ ಸುಪ್ರೀಂ ಕೋರ್ಟ್ ಯಾವಾಗ ಆರ್ಟಿಕಲ್ 370 ರದ್ದು ಮಾಡಿದ್ದು ಸರಿ ಅಂತ ಹೇಳ್ತು, ಅವಾಗ 100% ಪಾಕಿಸ್ತಾನ ಯುದ್ಧವನ್ನ ಮಾಡ್ತಿತ್ತು. ಆದ್ರೆ ಇವಾಗ ಅವ್ರು ತಿನ್ನೋದಕ್ಕೆ ಊಟಕ್ಕೆ ಗತಿ ಇಲ್ಲ. ಸೊ ಅವ್ರು ಹೇಗೆ ಯುದ್ಧವನ್ನ ಮಾಡಕ್ಕಾಗುತ್ತೆ ಅಂತ ಬಿಟ್ಟು ಸೈಲೆಂಟ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತೀವಿ, ಮತ್ತೆ ಅಲ್ಲಿ ಆರ್ಟಿಕಲ್ 370 ಹಾಕ್ಸ್ತೀವಿ, ಮತ್ತೆ ಒಂದಲ್ಲ ಒಂದು ದಿನ ನಾವು ಕಂಪ್ಲೀಟ್ ಜಮ್ಮು ಕಾಶ್ಮೀರನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಪಾಕಿಸ್ತಾನ ಈಗಲೂ ಕೂಡ ಹೇಳ್ತಿದೆ. ಅವರ ಪ್ರಧಾನಿ ಕೂಡ 300 ಬಾರಿ ಬೇಕಿದ್ರು ಯುದ್ಧವನ್ನ ಮಾಡ್ತೀವಿ, ಜಮ್ಮು ಕಾಶ್ಮೀರನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರ ರಾಜಕಾರಣಿಗಳು ಅಂದ್ರೆ ನವಾಜ್ ಶರೀಫ್ ಇರ್ಬೋದು, ಇನ್ನು ಕೆಲವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಭಾರತನ ಹೊಗಳ್ತಿದ್ದಾರೆ. ಆದ್ರೆ ಅವರು ಹಿಂದೆ ಅಂದ್ರೆ ನಾವು ನಮ್ಮ ಸಬ್ಸ್ಕ್ರೈಬರ್ ಕೂಡ ಹೇಳಿದ್ದು, ಲಾಸ್ಟ್ಗೆ ನಾವು ಚೀನಾನ ನಂಬಿದ್ರು ಕೂಡ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ನಂಬಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿನ ಜನ ಆಗಿರ್ಬೋದು, ಆ ದೇಶ ಆಗಿರ್ಬೋದು ಸರಿ ಇಲ್ಲ ಅಂತ. ಅದೇ ರೀತಿ ಈಗ ಮಾಡ್ತಿದ್ದಾರೆ. ಅಂದ್ರೆ ಆಚೆ ಭಾರತನ ಹೊಗಳೋದು, ಒಳಗೊಳಗೆ ಭಾರತದ ಮೇಲೆ ಯಾವ್ದಾದ್ರು ರೀತಿ ಸೇಡನ್ನ ತೀರಿಸ್ಕೋಬೇಕಂತ ಬಿಟ್ಟು, ಅಂದ್ರೆ ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ರದ್ದು ಮಾಡಿರೋದಕ್ಕೆ OIC ದೇಶಗಳ ಕೈಯಲ್ಲಿ ಹೇಳ್ಸಿದ್ರು, ಅಂದ್ರೆ ಎಲ್ಲ ಮುಸ್ಲಿಂ ದೇಶಗಳ ಕೈಯಲ್ಲಿ ಇದು ತಪ್ಪು ಅಂತ. ಆದ್ರೆ ಭಾರತ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದ್ರೆ ಅದು ನಮ್ಮ ವಿಷಯ, ನೀವ್ಯಾರು ಮಾತಾಡೋದಕ್ಕೆ ಅಂತ ಬಿಟ್ಟು ಭಾರತ ಸ್ಟ್ರಾಂಗ್ ಆಗಿರೋದ್ರಿಂದ ಎಷ್ಟು ಮುಸ್ಲಿಂ ದೇಶಗಳು ಹೇಳಿದ್ರು ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಆದ್ರೆ ವಿಶ್ವಸಂಸ್ಥೆ ಕೂಡ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗಿರುವಂತ ಲಾಸ್ಟ್ ಆಪ್ಷನ್ ಭಾರತದ ಒಳಗೆ ಅದು ಮೈನ್ ಸಿಟಿ ಅಂದ್ರೆ ಮುಂಬೈ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಇಂಥ ಸಿಟಿಗಳಿಗೆ ಟೆರರಿಸ್ಟ್ ಗಳನ್ನ ಕಳಿಸಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡೋದು. ಸೊ ಅದಕ್ಕೆ 250ರಿಂದ 300 ಜನನ ಭಾರತದ ಒಳಗೆ ಕಳಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಿದೆ ಅಂತ ತಿಳಿದು ಬರ್ತಿದೆ. ಅದರಲ್ಲೂ ಮೈನ್ ಆಗಿ POK ಇಂದ ಜಮ್ಮು ಕಾಶ್ಮೀರ್ಗೆ ಮೊದಲು ಬರ್ತಾರೆ ಅವರು. ಸೊ ಜಮ್ಮು ಕಾಶ್ಮೀರದಿಂದ ಬೇರೆ ಬೇರೆ ನಗರಗಳಿಗೆ ಹೋಗ್ತಾರೆ. ಎರಡನೇ ಆಪ್ಷನ್ ಅವ್ರ ಹತ್ರ ಇರೋದು ಕರಾಚಿಯಿಂದ ಮುಂಬೈಗೆ ಬರ್ತಾರೆ, ಅಂದ್ರೆ ಸಮುದ್ರದ ಮಾರ್ಗದ ಮೂಲಕ. ಹಿಂದೆ ಯಾವ ರೀತಿ ಮುಂಬೈ ಅಟ್ಯಾಕ್ ಮಾಡಿದ್ರು ಆಗ್ಲೂ ಕೂಡ ಸಮುದ್ರ ಮಾರ್ಗದಿಂದನೇ ಬಂದಿದ್ದು. ಸೊ ಈಗಲೂ ಕೂಡ ಕರಾಚಿಯಿಂದ ಮುಂಬೈಗೆ ಬಂದು ಮುಂಬೈಯಲ್ಲಿ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ ಅಂತ ಬಿಟ್ಟು ಇಂಟೆಲಿಜೆನ್ಸ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ. ಅದರಲ್ಲೂ ಕೂಡ ಮೈನ್ ಆಗಿ VIP ಗಳು ಯಾರ್ಯಾರು ಇದ್ದಾರೋ ಅವರ ಮೇಲೆ ಮೇಜರ್ ಆಗಿ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈಗ ಏನಾಗಿದೆ ಅಂದ್ರೆ ಮುಂಬೈಯಲ್ಲಿ ಅಂದ್ರೆ ಇವರು ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ, ಟೆರರಿಸ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಏನಾದ್ರು ಸೇನೆಗಳ ಮೇಲೆ ಅಟ್ಯಾಕ್ ಮಾಡೋದು. ಸೊ ಅದಕ್ಕೋಸ್ಕರ ಇಡೀ ಭಾರತ ಹೈ ಅಲರ್ಟ್ ಆಗಿದೆ ಎರಡು ವಿಷಯಕ್ಕೆ. ಒಂದು ಪಾಕಿಸ್ತಾನ ಸೇಡನ್ನ ತೀರಿಸ್ಕೊಳ್ಳುತ್ತೆ ಅಂತ, ಮತ್ತೆ ಇನ್ನೊಂದು ಭಾರತ ಇಸ್ರೇಲ್ಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ಈ ಟೆರರಿಸ್ಟ್ ಆರ್ಗನೈಸೇಷನ್ಗೆ, ಪಾಕಿಸ್ತಾನ್ಗಾಗಿರ್ಬೋದು ಅಥವಾ ಅದ್ರ ಪಕ್ಕದಲ್ಲಿರುವಂತಹ ಎಲ್ಲ ಮುಸ್ಲಿಂ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಯಾವ್ಯಾವ ಮುಸ್ಲಿಂ ದೇಶಗಳಿದೆಯೋ, ಮೈನ್ ಆಗಿ ಇರಾನು, ಟರ್ಕಿ, ಇಂಥ ದೇಶಗಳು ಸಪೋರ್ಟ್ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಏನು ಹಮಾಸ್ ಅವರು ಯಾವ ರೀತಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಅದೇ ರೀತಿ ನಮ್ಮ ಭಾರತದ ಮೇಲೆ ಕೂಡ, ಅಂದ್ರೆ ಅವ್ರು ಮಾಡ್ದಂಗೆ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಇಂಡೈರೆಕ್ಟ್ ಆಗಿ ಗುಳ್ಳೆ ನರಿ ಬುದ್ಧಿ ತೋರಿಸ್ಕೊಂಡು ಅಟ್ಯಾಕ್ ಮಾಡಬಹುದು ಅಂತ ಬಿಟ್ಟು ಮುಂಬೈಯಲ್ಲಿ CRPC ಸೆಕ್ಷನ್ 141 ಹಾಕಿದ್ದಾರೆ. ಅಂದ್ರೆ ಇದರ ಸೆಕ್ಷನ್ ಎಲ್ಲರಿಗೂ ಗೊತ್ತೇ ಇರುತ್ತೆ, 4 ಜನಕ್ಕಿಂತ ಹೆಚ್ಚಾಗಿ ಯಾರು ಕೂಡ ತಿರುಗಾಡೋಂಗಿಲ್ಲ, ಎಲ್ಲೂ ಕೂಡ 4 ಜನಕ್ಕಿಂತ ಹೆಚ್ಚಾಗಿ ಕಾಣಿಸ್ಕೊಳ್ಳೋಂಗಿಲ್ಲ. ಆ ಥರ ಏನಾದ್ರು ಇದ್ದು ಅಂದ್ರೆ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತಗೋಬಹುದು, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ 6 ತಿಂಗಳು ಜೈಲ್ಗೆ ಹಾಕ್ಬೋದು. ಮತ್ತೆ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿರೋದ್ರಿಂದ ಇಶ್ಯೂ, ಮುಂಬೈಯಲ್ಲಿ ಎಲ್ಲೂ ಕೂಡ ಡ್ರೋನ್ಗಳನ್ನ ಆರಿಸೋಂಗಿಲ್ಲ. ಅಂದ್ರೆ ನೀವೇನಾದ್ರೂ ಡ್ರೋನ್ಗಳನ್ನ ಆರಿಸಿದ್ರೆ ಅಂದ್ರೆ ನಿಮ್ಮನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ. ಮತ್ತೆ ರಿಮೋಟ್ ಕಂಟ್ರೋಲ್ ಚಿಕ್ಕ ಚಿಕ್ಕ ಏರೋಪ್ಲೇನ್ ತರ ಬರುತ್ತೆ, ಆ ತರದನ್ನು ಕೂಡ ಮುಂಬೈಯಲ್ಲಿ ಎಲ್ಲೂ ಕೂಡ ಆರಿಸೋಂಗಿಲ್ಲ. ಸೊ ಇಡೀ ಮುಂಬೈಯನ್ನ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮತ್ತೆ ಇಡೀ ದೇಶ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಬಿಟ್ಟು ಕೂಡ ಭಾರತದ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೊಟ್ಟಿದೆ. ಸೊ ನಮ್ಮ ಬೆಂಗಳೂರಲ್ಲೂ ಕೂಡ ಅಂದ್ರೆ ಅವ್ರಿಗೆ ಮುಂಬೈ ಬಿಟ್ಟರೆ ಸೆಕೆಂಡ್ ಆಪ್ಷನ್ ಇರುವಂತದ್ದು ಮೇಜರ್ ಆಗಿ ಬೆಂಗಳೂರೇ. ಏನಕ್ಕಂದ್ರೆ ನ್ಯೂ ಇಯರ್ ಅನ್ನ ಬೆಂಗಳೂರಲ್ಲೂ ಕೂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ಬರುತ್ತೆ. ಸೊ ಬೆಂಗಳೂರಲ್ಲೂ ಕೂಡ ಅಟ್ಯಾಕ್ ಆದ್ರೆ ಆಗಬಹುದು. ಸೊ ನಾವೆಲ್ಲರೂ ಕೂಡ ಹುಷಾರಾಗಿರ್ಬೇಕು. ನಿಮ್ಗೆ ಏನಾದ್ರು ಯಾರಾದ್ರೂ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ದಯವಿಟ್ಟು ಪೊಲೀಸರಿಗೆ ಮಾಹಿತಿನ ತಿಳಿಸ್ಕೊಡಿ, ಯಾಕಂದ್ರೆ ಟೆರರಿಸ್ಟ್ಗಳು ಯಾವ ಮೂಲಕ ಯಾವ ತರ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಂಗಂತ ಯಾರು ಗಾಬರಿ ಪಡೋ ಅಂತ ಅವಶ್ಯಕತೆ ಇರೋದಿಲ್ಲ. ನಮ್ಮ ಭಾರತೀಯ ಸೇನೆ ಮತ್ತೆ BSF ಆಗಿರ್ಬೋದು ಅಥವಾ ನಮ್ಮ ಭಾರತದ ಇಂಟೆಲಿಜೆನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಈ ಹಿಂದೆ ಏನು ಒಂದು ಮುಂಬೈ ಅಟ್ಯಾಕ್ ಮಾಡಿದ್ರು ಆ ರೀತಿ ಅಟ್ಯಾಕ್ ಮಾಡೋದಕ್ಕೆ 99% ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಅಂದ್ರೆ ಅದು ಹಳೆ ಭಾರತ ಅಲ್ಲ, ಈಗ ಹೊಸ ಭಾರತ ಅಂತ ಹೇಳ್ಬೋದು. ಸೊ ಯಾವುದೇ ಕಾರಣಕ್ಕೂ 99% ಆ ರೀತಿ ಅಟ್ಯಾಕ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆದ್ರೂ ಕೂಡ 1% ಏನಾದ್ರೂ ಆಗ್ಬೋದು ಅಂತ ಬಿಟ್ಟು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೊ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು ಅಂತ ಬಿಟ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಏನೇ ಆಗ್ಲಿ ಮುಂಬೈಯಲ್ಲಿ ಈಗ ಸದ್ಯಕ್ಕೆ ಸೆಕ್ಷನ್ 144 ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಸೇಡನ್ನ ತೀರಿಸ್ಕೊಳ್ಳುತ್ತಾ ಭಾರತದೊಳಗೆ? ನಿಮಗೆ ಇವಾಗ ಇರೋಂಗೆ ಅಂದ್ರೆ ಇವಾಗ ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಸೊ ಈಗಿರುವಾಗ ಟೆರರಿಸ್ಟ್ ಅಟ್ಯಾಕ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ? ನಿಮ್ಗೇನು ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್
ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.